This video is made for entertainment purpose only, it doesn't mean to hurt any. And don't take it seriously. ಕೆಲವರು ನಿಜವಾಗಿ ಬುದ್ಧಿವಂತರಾಗಿರ್ತಾರೆ, ಪೋಸ್ ಕೊಡಕ್ಕೆ ಹೋಗಲ್ಲ. ಕೆಲವರು ವಿಪರೀತ ಪೋಸ್ ಗಿರಾಕಿಗಳು. ಈ ಗಿರಾಕಿನೂ ಪೋಸ್ ಗಿರಾಕಿನೇ. ಮೊದಲಿಂದ ಅಂತಹ ಚಲನಚಿತ್ರದಲ್ಲಿ ರೋಲ್ಗಳನ್ನು ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ತನ್ನ ಹಣೆಗೆ ತಾನೇ ಅತಿ ಬುದ್ಧಿವಂತ ಎಂಬ ಒಂದು ಪಟ್ಟಿ ಹಾಕೊಂಡು ಕೂತಿದ್ದಾನೆ ಅಷ್ಟೇ, ಇನ್ನೇನಿಲ್ಲ. ನಮ್ಮ ಜನಗಳಿಗೆ ಒಳ್ಳೆಯವರು ಅನ್ನಿಸ್ಕೊಳ್ಳೋ ಚಟ ಅಷ್ಟೇ. ನನ್ನ ಕುಟುಂಬವನ್ನು ನಡೆಸಕ್ಕಾಗದೇ ಇರೋ ನಾನೇನ್ರಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು? ನನಗೆ ಫಸ್ಟ್ ನನ್ನ ಕುಟುಂಬ ನಡೆಸೋ ಯೋಗ್ಯತೆ ಇರಬೇಕು, ಆಮೇಲೆ ರಾಜ್ಯ, ದೇಶ, ಭಾಷೆ, ನೆಲ, ಜಲ, ಮಾತಪ್ಪ. ನೆಟ್ಟಿಗೆ ನೀನು ನೆರಳಲ್ಲಿದ್ದಿದ್ದು ನಿನ್ನ ಕುಟುಂಬನೇ ನಡೆಸಕ್ಕಾಗದೇ ಇದ್ದವ್ರು ಏನ್ರಿ ಮಾತಾಡ್ತೀರಿ? ಲೇ ಕಲ್ಲು, ನೀನೀಗ ಅಲ್ವೇ? ಅರ್ಥವಾಯ್ತೆ ಎಲ್ಲರಿಗೂ ಈ ವ್ಯಕ್ತಿಯ ಹಿನ್ನೆಲೆ. ತಮಿಳಿನಿಂದಲೇ ಕನ್ನಡ ಹುಟ್ಟಿರೋದು ಅಂತ ತನ್ನ ಉದ್ದಟತನ. ಅಲ್ಲೆಲ್ಲ ತಿರುವನಂತಪುರದಲ್ಲಿ ನಾನು ಪ್ರೀತಿಯಿಂದ ಹೇಳಿದೆ, ಹೇಳ್ತೀನಿ, ನೀನು ಕಚಡ, ಹಲ್ಕಟ್, ಇಡಿಯಟ್, ಫೂಲ್. ನಾನು ಹೇಳಿದೆ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಉಗಿರಿ, ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗೆ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಪ್ರೀತಿಯಿಂದ ಚಪ್ಪಲಿಲಿ ಒಂದು ಹೊಡಿತೀನಪ್ಪ, ಪ್ರೀತಿಯಿಂದ ಹೊಡೆದಿದ್ದೀನಪ್ಪ, ಹೊಡೆಸ್ಕೋ. ಹೇಳ್ಬಾರ್ದೆಲ್ಲ ಪಾಪ ನಾನು ಹೊಡಿತೀನಿ ಅಂತ ಯಾರೋ ಒಬ್ರು ಕರೀತಾರೆ. ಈಗ ಹೊಡೆಸ್ಕೋ, ಕೇಳ, ಪ್ರೀತಿಯಿಂದ ಹೊಡೆದಿದ್ ಕಣಯ್ಯ, ಎಂತ ಹೀರೋ ನೀನು. ಆಯ್ತಪ್ಪ, ಕ್ಯಾಕರ್ಸ್ ಉಗಿತೀನಿ. ಇನ್ನು ಯಾವಾಗಲೂ ರಸ್ತೆಯಲ್ಲಿ ಸಿಕ್ಕಿದಾಗ ಯಾರೋ ಒಬ್ಬ ಕೋಪದಲ್ಲಿ ಕ್ಯಾಕರ್ಸ್ ಉಗಿದ್ರು ಇವನಿಗೆ ಅಂತ ಇಟ್ಕೊಳ್ಳೋಣ ಈ ವ್ಯಕ್ತಿಗೆ. ಯಾಕೆಂದ್ರೆ ಪ್ರೀತಿಯಿಂದ ನನ್ನ ಉಗುಳು ಅವನ ದೇಹಕ್ಕೆ ತಾಗಲಿ ಅಂತ ಉಗಿದಿದ್ದೀನಿ. ಓಕೆನಾ? ಎಲ್ಲ ಪ್ರೀತಿಯ ಲೇಪನ ಹಾಕಿದ್ರೆ ಸಾಕಲ್ಲ, ಮುಗೀತು. ಭಾಷಾ ಇತಿಹಾಸದ ಬಗ್ಗೆ ಹಲವು ತಜ್ಞರು ನನಗೆ ಹೇಳಿದ್ದಾರೆ. ಯಾರ ತಜ್ಞರು? ಆ ಕಮಂಗಿಗಳು ಯಾವ ಅನ್ನೋದನ್ನು ಫಸ್ಟ್ ಹೇಳಿ. ಆಮೇಲೆ ನೀನೆಂತ ಕಮಂಗಿ ಅಂತ ನಾವ್ ಹೇಳ್ತೀವಿ. ಯಾರೋ ಒಬ್ರಿಬ್ರು ಹೇಳ್ಬಿಟ್ರೆ ಅವ್ರು ಹೇಳಿದ್ ಫೈನಲ್ಲ. ನಾನು ಯಾವುದೇ ಉದ್ದೇಶದಿಂದ ಹೇಳಿದ್ರೆ, ನಮಗೂ ಏನೂ ಉದ್ದೇಶ ಇರಲಿಲ್ಲ, ಜಾಡ್ಸ್ ಒದಿಬೇಕು ಅನ್ನಿಸ್ದಾಗ ಎದ್ದೋ ಕ್ಯಾಮೆ ನೋಡೋಗೋ, ಜಾಡ್ಸ್ ಎದ್ಗೋದ್ಬಿಟ್ರೆ ತಿಂದಿದ್ದೆಲ್ಲ ಕಕ್ಕಂಬಿಡ್ಬೇಕು. ನಮಗೂ ಏನು ಉದ್ದೇಶ ಇರಲಿಲ್ಲ, ಸುಮ್ಮನೆ ಏನೋ ಅನ್ಕೋತಾ ಇದ್ವಿ, ಬಾಯಿ ತುಂಬ ಉಗುಳು ಬಂತು, ಉದ್ದೇಶ ಇರಲಿಲ್ಲ. ಎಲ್ಲರೂ ಒಂದ್ ಕಡೆ ಹಾಕಬೇಕು ಅನ್ನಿಸ್ತು, ನಿನ್ನ ಮಕ ಕಾಣಿಸ್ತು, ಉಗಿದ್ವಿ. ಅದಕ್ಕೆ ಉದ್ದೇಶ ಇರುತ್ತಾ? ಇಲ್ಲ, ಅಷ್ಟೇ. ಬ್ಯೂಟಿಫುಲ್ ಪಾಯಿಂಟ್. ಏನು ಅನ್ನೋದ್ರ ಬಗ್ಗೆ ಮಾತ್ರ ಹೇಳಲ್ಲ. ನೋಡ್ಕೊಳಪ್ಪ, ಬುಡದೊಳಗಡೆ ಬಿದ್ದಿರೋ ಇಲಿನ, ಸತ್ತಿರೋ ವಾಸನೆ ಬಂದಿರೋದನ್ನ ಆ ರಾಜ್ಯದ ಜನ. ನೀ ಮೂಲ ತಮಿಳ ಅಲ್ವಪ್ಪ? ಅಲ್ಲಿಯವರೇ ಒಪ್ಬೇಕಲ್ಲ. ಹಾಗಿದ್ರೆ ಮೂಲ ತಮಿಳ ತಾನೆ? ತಮಿಳು ಭಾಷೆ ಬಗ್ಗೆ ಗನಂದಾರಿ ರಾಯಭಾರಿ ತಾನೆ? ಅರ್ಧ ಕುಡ್ದು ಬಿಟ್ಟಿದ್ದಾರೆ, ಅರ್ಧ ಕುಡ್ದಾಗೋಗಿದೆಯಲ್ಲ ಭಾಷಾ ತಜ್ಞರ ಜೊತೆ ಸೇರ್ಕೊಂಡು. ನಿಜ. ಹೀಗಿದ್ದಾಗ ನಿಮ್ಮನ್ನೇ ಗೆಲ್ಲಿಸ್ಲಿಲ್ಲ. ಅಂತ ಮೂಲ ತಮಿಳ ನೀನು ಯೋಗ್ಯತೆಗೆ ರಾಜ್ಯಸಭೆಗೆ ಹೋಗಿ ನಾಚಿಕೆ ಆಗಲ್ಲ? ಆರ್ ಯು ನಾಟ್ ಅಶೇಮ್ಡ್ ಆಫ್ ಯುವರ್ ಸೆಲ್ಫ್ ಟು ಗೋ ಟು ರಾಜ್ಯಸಭಾ ವೆನ್ ಪೀಪಲ್ ಹ್ಯಾವ್ ರಿಜೆಕ್ಟೆಡ್ ಯು? ಡೆಮೋಕ್ರಸಿ ಬಗ್ಗೆ ಮಾತನಾಡುವಂಥ ಕಮಲ ಹಾಸನ್, ಆ ಡೆಮೋಕ್ರಸಿಲಿ ಜನ ಕೊಟ್ಟ ತೀರ್ಪನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಯೋಗ್ಯತೆಗೆ. ನೀ ಯಾವ ದೊಡ್ಡ ಬುದ್ಧಿವಂತ ಆಗ್ತೀಯಪ್ಪ ಆಗ? ಬರ್ಕಯ ಪೇಪರ್ ಮುಂದಗಡೆ ಬರ್ಕೋ ಆಡ್ತಾರೆ. ಈಗ ಹೇಳ್ತಾರೆ, ನನ್ನನ್ನೂ ಸೇರಿದಂತೆ ರಾಜಕಾರಣಿಗಳಿಗೆ ಭಾಷೆಯ ಬಗ್ಗೆ ಮಾತನಾಡುವ ಅರ್ಹತೆ ಇಲ್ಲ, ಅರ್ಹರೂ ಇಲ್ಲ. ಇದೆಲ್ಲವನ್ನು ಇತಿಹಾಸರು, ಪುರಾತತ್ವರು, ಶಾಸ್ತ್ರಜ್ಞರು, ಭಾಷಾ ತಜ್ಞರು ಅವ್ರ ಚರ್ಚೆಗೆ ಬಿಡೋಣ. ಏನು ಚರ್ಚೆಗೆ ಬಿಡೋದು? ಬುರ್ಡೆ ಏನು ನಮಗೇನು ಬೇರೆ ಕೆಲಸವಿಲ್ವಾ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ? ನೀ ಹೇಳ್ಬಿಟ್ಟ ತಕ್ಷಣ ನಾವು ಹೇಳ್ತೀವಿ.
ಈಗ ನಾವು ಹೇಳಿರೋದನ್ನೆಲ್ಲ ಹೇಳ್ಬಿಟ್ಟು ಆ ಕಮಲ ಹಾಸನ್ ಎಂಬ ಅಯೋಗ್ಯನ ಬಗ್ಗೆ ಚರ್ಚೆ ಮಾಡಬೇಕು, ಭಾಷಾ ತಜ್ಞರು ಅವನ ಆಪ್ತರು ಚರ್ಚೆ ಮಾಡಬೇಕು ಅಂತಂದ್ರೆ ಮಾಡ್ಕೊಳ್ಳಿ ಚರ್ಚೆ ಅಂತಾರೆ. ಖಂಡಿತ ನಾನು ಈ ಮದುವೆ ಏನಕ್ಕೆ ಚರ್ಚೆ, ಏನಕ್ಕೆ ಬೇಕಿತ್ತದ? ಅದ್ರ ಅವಶ್ಯಕತೆ ಈಗೇನಿತ್ತು ಸರ್? ಕಾಮನ್ ಸೆನ್ಸ್ ಇಲ್ಲ. ಎಲ್ಲ ಭಾಷೆನೂ ತಮಿಳಿನಿಂದಾನೇ ಹುಟ್ಟಿದೆ ಅಂದರೆ ತಮಿಳು ಎಲ್ಲಿಂದ ಹುಟ್ಟಿತು ಅದಕ್ಕೂ ಹೇಳ್ತಾರೆ, ಚರ್ಚೆ ಮಾಡ್ತಾರೆ. ಇವ್ರ ಯೋಗ್ಯತೆಗೆ ಬಾಯಿ ಮುಚ್ಕೊಂಡು ಮಾಡೋ ಕೆಲಸ ಮಾಡೋದು ಬಿಟ್ಬಿಟ್ಟು ಮಾಡದೇ ಇರೋ ಕೆಲಸ ಮಾಡೋಕ್ಕೋಗಿ ಎಲೆಕ್ಷನಲ್ಲಿ ಒದಿಸ್ಕೊಳ್ಳಿಲ್ವ ಜನ? ಫುಟ್ಬಾಲ್ ಓದಂಗೆ ಒದ್ರು. ನೀವೇನು ಯೋಚನೆ ಮಾಡ್ಬಿಡಿ ಸರ್, ನಾನು ಅವನ ಫುಟ್ಬಾಲ್ ತರ ಒದ್ದು ಬಿಡ್ತೀನಿ. ಯೋಚನೆ ಮಾಡ್ಬಿಡಿ ಸರ್, ನಾನು ಅವನ ಫುಟ್ಬಾಲ್ ತರ ಒದ್ದು ಬಿಡ್ತೀನಿ. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ 3 ಸ್ಟೇಜ್ ಮೇಲೆ ಬರ್ತಾ ಇದೀವಿ, ನಿಮ್ಮನ್ನೆಲ್ಲ ನೋಡ್ತಾ ಇದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ತರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ.